ನಮಸ್ಕಾರ ಸ್ನೇಹಿತರೆ. ಸುಮಾರು ದಿನಗಳಿಂದ ಒಂದು ವಿಷಯ ಎಲ್ಲರನ್ನೂ ಕಾಡ್ತಾ ಇದೆ, ಕುತೂಹಲ ಹುಟ್ಟಾಕಿದೆ. ಅದೇನು ಅಂದ್ರೆ ನಮ್ಮ ಪ್ರಜ್ವಲ್ ವಿಷಯ. ಇವತ್ತು ನಾನು ನಮ್ಮ ಪ್ರಜ್ವಲ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಪ್ರಜ್ವಲ್ ಎಲ್ಲಿದ್ದಾನೆ ಇವಾಗ, ಏನ್ ಮಾಡ್ತಾ ಇದ್ದಾನೆ, ಯಾಕೆ ಯಾರ ಕಣ್ ಮುಂದೆ ಬರ್ತಾ ಇಲ್ಲ, ಯಾಕೆ ಯಾರಿಗೂ ಸಿಗ್ತಾ ಇಲ್ಲ, ಏನಾಗಿದೆ ನನ್ನ ಪರಿಸ್ಥಿತಿ? ಈ ಪ್ರಶ್ನೆಗಳಿಗೆ ತುಂಬಾ ಕುತೂಹಲ ಎಲ್ಲರಲ್ಲೂ ಮೂಡ್ಕೊಂಡಿದೆ. ನನಗೂ ಕೂಡ ಆ ಕುತೂಹಲ ಇದೆ. ಆದ್ರೆ ಪ್ರಜ್ವಲ್ ಬಗ್ಗೆ ಒಂದು ನನಗೆ ವಿಶ್ವಾಸ, ಅವನೇನೇ ಇದ್ರು ಕೂಡ ಅತಿ ಶೀಘ್ರದಲ್ಲೇ ನಮ್ಮ ಮುಂದೆ ಬರ್ತಾನೆ. ತಾನು ಇಷ್ಟು ದಿವಸ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಮುಂದೆ ಏನ್ ಮಾಡ್ತಾನೆ, ಇವೆಲ್ಲವನ್ನು ಕೂಡ ನಮ್ಮ ಮುಂದೆ ಹಂಚ್ಕೋತಾನೆ ಅನ್ನೋದ್ರಲ್ಲಿ ನನಗೆ ಖಂಡಿತ ನಂಬಿಕೆ ಇದೆ. ಪ್ರಜ್ವಲ್ನ ನಾನು ಫಸ್ಟ್ ಭೇಟಿ ಮಾಡಿದಾಗ ಆತ ಎಂತ ವಾಗ್ಮಿ, ಚತುರ, ಅವನ ತಲೆದಿರೋಂಥ ವಿಚಾರಗಳು ಇವೆಲ್ಲರದ ಬಗ್ಗೆ ನಾನು ಮಾರು ಹೋಗಿದ್ದೆ. ಇಷ್ಟು ವಿಚಾರ ಇದೆ ಈ ಹುಡುಗನ ತಲೆಯಲ್ಲಿ, ಈತ ಮುಂದೆ ಒಂದು ದೊಡ್ಡ ಬೃಹದಾಕಾರವಾಗಿ ಬೆಳೆದು ನಿಲ್ಲಬಲ್ಲ ತನ್ನ ಪ್ರತಿಭೆಯಿಂದ ಅಂತ ನನಗೆ ಅನ್ಸಿದ್ದು ನಿಜವಾಗಿಯೂ ಸುಳ್ಳಲ್ಲ. ಅದೇ ಪ್ರಜ್ವಲ್ ಇವತ್ತು ಯಾರ ಮುಂದೆನೂ ಕಾಣಿಸ್ತಾ ಇಲ್ಲ, ಎಲ್ಲೋ ಅದ, ಏನ್ ಮಾಡ್ತಾ ಇದ್ದಾನೆ? ನಿಜವಾಗಿ ಅವನಲ್ಲಿ ಅಗಾಧವಾದಂತಹ ಪ್ರತಿಭೆ ಇತ್ತು, ಏನಾರು ಒಂದು ವಿಶೇಷವಾದದನ್ನ ಸಾಧಿಸ್ತಾನೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ಇತ್ತು ಆ ಪ್ರಜ್ವಲ್ ಅಲ್ಲಿ. ಇವತ್ತು ಪ್ರಜ್ವಲ್ ನಾನು ಸೇರಿದಂತೆ ತುಂಬಾ ಜನ ಪ್ರಜ್ವಲ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕುತೂಹಲ, ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಪ್ರಜ್ವಲ್, ನಿನ್ನ ಪ್ರತಿಭೆ ಬಗ್ಗೆ ನನಗೆ ನಿಜವಾಗಿಯೂ ಅನುಮಾನ ಇಲ್ಲ. ನೀನ್ ಎಲ್ಲೇ ಇರು, ಇವತ್ತಲ್ಲ ನಾಳೆ ನೀನ್ ಎಲ್ಲರ ಕಡೆ ಮುಂದೆ ಬರ್ತೀಯಾ, ಚೆನ್ನಾಗಿ ಬೆಳಿತೀಯ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಹೆದರ್ಕೊಂಬೇಡ ಪ್ರಜ್ವಲ್, ಯಾಕೆಂದ್ರೆ ದಿನ ಇದೇ ತರ ಇರೋದಿಲ್ಲ. ಮನುಷ್ಯನ ಬಾಳಲ್ಲಿ ಏರು ಪೇರು, ಉಬ್ಬು ತಗ್ಗು ಎಲ್ಲವೂ ಕೂಡ ಬರುತ್ತೆ. ಹಾಗಂತ ಅದು ನಿನ್ನ ಸೋಲು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನೀನ್ ಎಲ್ಲೋ ಕೂತ್ಕೊಂಡು ವರ್ಕ್ ಮಾಡ್ತಾ ಇದೀಯಾ, ಮುಂದೆ ಏನ್ ಮಾಡ್ಬೇಕು, ಹೆಂಗೆ ನಾನು ಪ್ರೂವ್ ಮಾಡ್ಕೊಬೇಕು ಅನ್ನೋ ಯೋಜನೆಯಲ್ಲಿ ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿನ ನಿನ್ನಲ್ಲಿ ಇರೋ ವಿಚಾರಗಳು, ಒಂದು ಪ್ರತಿಭೆ ಎಲ್ಲ ನನ್ನ ಗಮನಕ್ಕೆ ಬಂದಿದೆ. ನಾನು ಅವತ್ತೇ ಹೇಳಿದೆ, ಇವತ್ತಲ್ಲ ನಾಳೆ ನೀನು ತುಂಬಾ ಪ್ರಬುದ್ಧಮಾನಕ್ಕೆ ಬರ್ತೀಯ ಅಂತ ನಾನು ಹೇಳಿದೆ. ಅದೇ ರೀತಿ ಸ್ನೇಹಿತರೆ, ಇವತ್ತು ಪ್ರಜ್ವಲ್ ಇಲ್ಲ ಅಂತ ನೀವು ಯಾರು ಬರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಅತಿ ಶೀಘ್ರದಲ್ಲಿ ಅವನು ಎಲ್ಲರ ಮುಂದೆ ಬರ್ತಾನೆ, ತಾನೇನಂತ ಪ್ರೂವ್ ಮಾಡ್ಕೋತಾನೆ. ಕಷ್ಟ ಎಲ್ರಿಗೂ ಬರ್ತದೆ, ನೋವು ಎಲ್ರಿಗೂ ಬರುತ್ತೆ. ಅಂತ ರಾಜರು, ದೇವಾತಿಗಳು ಎಲ್ಲರೂ ಕೂಡ ಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಆ ನಂತರ ಅವರೆಲ್ಲರೂ ಅದನ್ನ ಮೆಟ್ಟಿ ಹೊರಗಡೆ ಬಂದಿದ್ದಾರೆ. ಇದೇ ರೀತಿ ಒಂದು ದಿನ ನಮ್ಮ ಪ್ರಜ್ವಲ್ಗೆ ಬರುತ್ತೆ ಅಂತ ನನಗೆ ಅಗಾಧವಾದಂತ ನಂಬಿಕೆ. ಪ್ರಜ್ವಲ್, ನೀನೇನು ಹೆದರ್ಕೊಂಬೇಡ, ಎಲ್ಲರ ಮುಂದೆ ಬಾ, ಪ್ರೂವ್ ಮಾಡು. ನಿನಗೂ ಒಂದು ಒಳ್ಳೆ ಸಮಯ ಬರುತ್ತೆ. ನಮ್ಮೆಲ್ಲರ ಸಪೋರ್ಟು, ಸಹಕಾರ ನಿನಗಿದ್ದೇ ಇದೆ. ಇವತ್ತಲ್ಲ ನಾಳೆ ನಿನಗೆ ಒಂದು ಯಶಸ್ಸು ಸಿಗುತ್ತೆ. ಬಾ, ಎಲ್ಲರ ಮುಂದೆ ಬಾ, ಯಾರಿಗೆ ಹೆದರ್ಕೊಂಬೇಡ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ನೀನ್ ಏನ್ ಬೇಕೋ ಅದನ್ನು ಮಾಡು, ನಮ್ಮೆಲ್ಲರ ಪ್ರೋತ್ಸಾಹ ನಿನಗಿದ್ದೇ ಇದೆ. ಹಾಗೆ ಸ್ನೇಹಿತರೆ, ನಿಮ್ಗೆ ಇಷ್ಟೊಂದು ನನ್ನ ಮಾತುಗಳನ್ನ ಕೇಳಿ ಯಾರು ಈ ಪ್ರಜ್ವಲ್, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೋಬಹುದು. ಪ್ರಜ್ವಲ್ ಬೇರೆ ಯಾರು ಅಲ್ಲ, ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಸಹಾಯಕ ನಿರ್ದೇಶಕ. ಅವನು ತುಂಬಾ ದಿನಗಳಿಂದ ಕಾಣಿಸ್ಕೋತಾ ಇಲ್ಲ. ಅವನಲ್ಲಿ ಫಸ್ಟ್ ಬಂದಾಗ ನನ್ನ ಜೊತೆ ಮೀಟ್ ಮಾಡಿದಾಗ ಅವನಲ್ಲಿರೋ ಕಾನ್ಸೆಪ್ಟ್ಗಳ ಬಗ್ಗೆ, ಐಡಿಯಾಗಳ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ಏನೋ ಒಂದು ಅಚೀವ್ ಮಾಡ್ತಾನೆ ಅನ್ನೋ ಒಂದು ಅಗಾಧವಾದಂತಹ ನಂಬಿಕೆ ಅವನು ಇಟ್ಕೊಂಡಿತ್ತು. ನನಗೆ ಗೊತ್ತಿದ್ದಂತಹ ವಿದ್ಯೆಗಳನ್ನೆಲ್ಲ ಅವನಿಗೆ ಹೇಳ್ಕೊಟ್ಟೆ. ಆ ನಂತರ ಅವನು ಒಂದಷ್ಟು ಕಷ್ಟಗಳಿಗೆ ತಗಲಾಕೊಂಡು, ಕೋವಿಡ್ ಮತ್ತೆ ಅಸಹಾಯಕತೆ, ದುಡ್ಡಿಲ್ಲದಂತ ಪರಿಸ್ಥಿತಿ, ಕೆಲಸಕ್ಕೆ ಹಾಕೊಂಡು ಆಮೇಲೆ ಒಂದಷ್ಟು ದಿನಗಳ ನಂತರ ಕಣ್ಮರೆ ಆಗ್ಬಿಟ್ಟ. ಈಗ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂದ್ಕೊಂಡು ನನಗೂ ಗೊತ್ತಿಲ್ಲ, ಚಿತ್ರರಂಗದವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವನಲ್ಲಿ ನಿಜವಾಗಿಯೂ ಒಂದು ಒಳ್ಳೆ ಪ್ರತಿಭೆ ಇದೆ. ಅವನು ಇವತ್ತಲ್ಲ ನಾಳೆ ಪ್ರವರ್ಧಮಾನಕ್ಕೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸ್ನೇಹಿತರೆ, ಪ್ರಜ್ವಲ್, ಆದಷ್ಟು ನೀನು ಎಲ್ಲರ ಮುಂದೆ ಬಾ, ತೋರ್ಸು ನೀನೇನಂತ, ನಿನ್ನ ಪ್ರತಿಭೆ ಏನಂತ ತೋರ್ಸು. ನಿನಗೆ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಇಷ್ಟು ಸ್ನೇಹಿತರೆ, ನಾವು ಇಷ್ಟು ದಿವಸ ಹುಡುಕಾಡಿದಂತ ಪ್ರಜ್ವಲ್ ಅತಿ ಶೀಘ್ರದಲ್ಲೇ ನಮ್ಮ ಮುಂದೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನನ್ನ ಸಹಾಯಕ ನಿರ್ದೇಶಕ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಸಿನಿಮಾನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾನೆ ಅಂತ ಅಚಲವಾದ ನಂಬಿಕೆ ನನಗಿದೆ. ನಿಮ್ಮ ಒಂದು ಆಶೀರ್ವಾದ, ಸಪೋರ್ಟ್ ಕೂಡ ಅವನಿಗಿರ್ಲಿ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.